ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. 4ನೇ ದಿನಕ್ಕೆ ದೋಸ್ತಿಗಳ ಮೈಸೂರು ಚಲೋ. ಇವತ್ತು ನಿಡಘಟ್ಟದಿಂದ ಮಂಡ್ಯಕ್ಕೆ ಸಾಗಲಿರೋ ಪಾದಯಾತ್ರೆ. 22 ಕಿಲೋಮೀಟರ್ ನಡಿಗೆಯಲ್ಲಿ ಕಾಂಗ್ರೆಸ್, ಸಿಎಂ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿ ಸಮರ. ಮೂಡಾ ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಟಾರ್ಗೆಟ್ ಮಾಡಿ ನಿರಂತರ ವಾಗ್ದಾಳಿ. ಆದರೂ ವಿಪಕ್ಷಗಳ ಕೆಲ ನಾಯಕರ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರ ಸಾಫ್ಟ್ ಕಾರ್ನರ್. ಡಿಕೆ ಶಿವಕುಮಾರ್ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿದೆಯಾ ಹೈಕಮಾಂಡ್? ಕಾಂಗ್ರೆಸ್ನಲ್ಲೇ ಜೋರಾಗಿದೆ ಚರ್ಚೆ. ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಸಿಬಿಐ ತನಿಖೆಗೆ ಆಗ್ರಹಿಸಿ ದೋಸ್ತಿಗಳ ಪಾದಯಾತ್ರೆ. ಡಿಕೆಶಿ ಎಚ್ಡಿಕೆ ನಡುವೆ ಜೋರಾಗ್ತಾ ಇರುವ ಸಂಪತ್ತಿಗೆ ಸವಾಲ್. ಹೋರಾಟ ಡೈವರ್ಟ್ ಆಗ್ತಾ ಇದೆಯಂತ ಬಿಜೆಪಿ ಶಾಸಕರು, ಕಾರ್ಯಕರ್ತರ ಅಸಮಾಧಾನ. ಬಾಂಗ್ಲಾದೇಶ ಹಿಂಸಾಚಾರದಲ್ಲಿ ಹಿಂದೂಗಳೇ ಟಾರ್ಗೆಟ್. 4 ಹಿಂದೂ ದೇವಾಲಯಗಳ ಮೇಲೆ ನಡೆದ ದಾಳಿ. ರಂಗಪುರದ ಕೌನ್ಸಿಲರ್ ಕಾಜಲ್ ರಾಯ್ ಸಜೀವ ದಹನ. ತಮಿಳು ನಟ ರಾಘವ್ ಲಾರೆನ್ಸ್ ಚಿತ್ರದಲ್ಲಿ ಚಾನ್ಸ್ ಕೊಡಿಸೋ ಭರವಸೆ. ಹಂಟರ್ ಮೂವಿಯ ಆಡ್ ನೋಡಿ ಕರೆ ಮಾಡಿದ್ದ ನಟಿಗೆ ಹಣ ಪಡೆದು ಕಾಸ್ಟಿಂಗ್ ಡೈರೆಕ್ಟರ್ ವಂಚನೆ. ಕೊಣನಕುಂಟೆ ಠಾಣೆಯಲ್ಲಿ ದೂರು ದಾಖಲಿಸಿದ ನಂದಿನಿ ಶೆಟ್ಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.